ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ದು ಇಡೀ ವಿಶ್ವವೇ ಈಗ ಆತಂಕದಿಂದ ಇತ್ತ ತಿರುಗಿ ನೋಡುವಂತೆ ಮಾಡಿದೆ. ಪರಸ್ಪರ ಕ್ಷಿಪಣಿ ದಾಳಿ, ತೈಲ ನೌಕೆಗಳ ಮೇಲಿನ ದಾಳಿ ಹಾಗೂ ಡ್ರೋನ್ ಕಾರ್ಯಾಚರಣೆಗಳ ಬೆನ್ನಲ್ಲೇ ಉಭಯ ದೇಶಗಳ ನಡುವಿನ ಸಂಘರ್ಷ ಈಗ ತುತ್ತ ತುದಿಗೆ ತಲುಪಿದೆ. ಸಾವು ನೋವುಗಳ ರಕ್ತ ದೋಕುಳಿಯೇ ನಡೆದಿದೆ. ಮಧ್ಯಪ್ರಾಚ್ಯ ಕದನ ಮತ್ತಷ್ಟು ರಣರೋಚಕವಾಗ್ತಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಏರ್ಪಟ್ಟಿದ್ದ ತಾತ್ಕಾಲಿಕ ಕದನ ವಿರಾಮ ಸಂಪೂರ್ಣವಾಗಿ ಮುರಿದು ಬಿದ್ದ ಬೆನ್ನಲ್ಲೇ ಈಗ ಇರಾನ್ ಅಮೆರಿಕ ನಡುವೆ ಸಂಘರ್ಷ ತಾರಕೇರಿದೆ. ಇರಾನ್ ಮೇಲೆ ಅಮೆರಿಕ ವೈಮಾನಿಕ ದಾಳಿ ನಡೆಸಿದ್ದು 35ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು 300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇನ್ನು ಅಮೆರಿಕ ಇರಾನ್ನ ನಾಗರಿಕ ಹಾಗೂ ಮಿಲಿಟರಿ ಸಾರಿಗೆ, ಹಲವು ಮೂಲಭೂತ ಸೌಕರ್ಯ, ಸೇತುವೆಗಳನ್ನು ಗುರಿಯಾಗಿಸಿಕೊಂಡು ತೀವ್ರ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಖತಾರ್ ಸೇರಿದಂತೆ ಮಧ್ಯಪ್ರಾಚ್ಯದ ಹಲವು ದೇಶಗಳ ಮೇಲೆ ಹೊಸ ಕ್ಷಿಪಣಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಖತಾರ್ನಲ್ಲಿ ವಾಯು ರಕ್ಷಣಾ ವ್ಯವಸ್ಥೆಗಳು ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಮೂಲಕ ತಿರುಗೇಟು ನೀಡಿದ್ದು ಇಡೀ ಪಶ್ಚಿಮ ಏಷ್ಯಾದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಕಳೆದ 6 ದಿನಗಳಿಂದ ಅಮೆರಿಕ, ಇರಾನ್ ನಡುವೆ ನಿರಂತರ ದಾಳಿ ಪ್ರತಿದಾಳಿಗಳು ನಡೆಯುತ್ತಲೇ ಇದೆ. ರೈಲ್ವೆ ಸೇತುವೆಗಳು, ರಸ್ತೆಗಳು ಸೇರಿದಂತೆ ಇರಾನ್ನ ಮೂಲಭೂತ ಸೌಕರ್ಯಗಳನ್ನು ಅಮೆರಿಕ ಪ್ರಮುಖ ಗುರಿಯಾಗಿಸಿಕೊಂಡಿದೆ. ಈ ದಾಳಿಗಳಿಂದ ರೈಲ್ವೆ ಮತ್ತು ರಸ್ತೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿವೆ. ಅಮೆರಿಕ ಇರಾನ್ ದಾಳಿ ಪ್ರತಿದಾಳಿ ಮುಂದುವರೆದಿದ್ದು ಹಾರ್ಮುಜ್ ಜಲಸಂಧಿಯಲ್ಲಿ ಕ್ಷಣ ಕ್ಷಣಕ್ಕೂ ಬಾಂಬ್ ಸುರಿಮಳೆಯಾಗ್ತಿದೆ. ಯುದ್ಧದ ನಡುವೆ ಇಡೀ ವಿಶ್ವಕ್ಕೆ ಆತಂಕ ಹೆಚ್ಚಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.